ವೀಕ್ಷಕರೇ ನಮಸ್ತೆ. ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಎರಡು ಪ್ರಭಾವಿ ರಾಜಕೀಯ ವ್ಯಕ್ತಿಗಳನ್ನ ನಾನು ಕರೆಸಿದ್ದೀನಿ. ಇವರು ಬೇರೆ ಬೇರೆ ಪಕ್ಷಕ್ಕೆ ಸೇರಿದವರು, ರಾಷ್ಟ್ರೀಕೃತ ಪಕ್ಷಕ್ಕೆ ಸೇರಿದವರು. ಇವರು ತುಂಬಾ ಬ್ಯುಸಿ ಪರ್ಸನ್ಗಳು. ಆದ್ರೂ ಕೂಡ ನಾನು ಎಡಬಿಡದೆ ಬೇತಾಳದಂತೆ ಬೆನ್ನು ಕಾಡಿ ಇವ್ರನ್ನ ನಾನು ನನ್ನ ಸ್ಟುಡಿಯೋಕ್ಕೆ ಕರ್ಕೊ ಬಂದಿದ್ದೀನಿ. ಇವ್ರು ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಮತ್ತು ಜನಗಳಿಗೆ ಏನೇನು ಸಹಾಯವನ್ನ ಮಾಡಿದ್ದಾರೆ, ಇವ್ರ ಮಾತಿನ ಮುಖೇನ ನಾವು ಕೇಳೋಣ ಬನ್ನಿ. ಎರಡು ಪಕ್ಷದವರು ಇದ್ದಾರೆ. ನಾನು ಮೊದಲಿಗೆ ಮೆಣಸಿನಕಾಯಿ ಪಕ್ಷದವ್ರನ್ನ ಒಂದು ಸನ್ಮಾನ ಮಾಡಕ್ಕೆ ನಮ್ಮ ಸ್ಟುಡಿಯೋದವ್ರನ್ನ ಕಳಿಸ್ತಾ ಇದ್ದೀನಿ. ಸರ್, ಒಂದು ಸನ್ಮಾನ ಮಾಡಿದ್ದಾರೆ. ಅದೇ ತರ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಬದನೆಕಾಯಿ ಪಕ್ಷದವರು ಕೂಡ ಬಂದಿದ್ದಾರೆ. ಅವ್ರನ್ನ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಈಗ ಬದನೆಕಾಯಿ ಪಕ್ಷ ಇದು ಬೆಳೆದು ಬಂದ ಆದಿನ ಒಂಚೂರು ಪರಿಚಯ ಮಾಡ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಖಂಡಿತವಾಗ್ಲು ನಮ್ದು ಬದನೆಕಾಯಿ ಬಂದ್ಬಿಟ್ಟು ಸುಮಾರು ಒಂದು 50 ವರ್ಷದ ಹಿಂದೆ ಪಕ್ಷ ಇದು. 50 ವರ್ಷ ಆಯ್ತು. ಅಂದ್ರೆ ನಿಮ್ ತಂದೆಯವ್ರು ಕಟ್ಟಿದ್ದು. ಫಸ್ಟಿಗೆ ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಹೌದು, 1980ರಲ್ಲಿ ನಮ್ ತಂದೆ ಕಟ್ಟಿದ್ದು ಬದನೆಕಾಯಿ ಅದನ್ನ ಪಕ್ಷ. ಅಲ್ಲಿಂದ ನಾವು ಭಾರಿ ಸರ್ಕಸ್ ಮಾಡಿದೀವಿ. ಅದನ್ನ ಬೆಳೆಸ್ಕ ಬರಕ್ಕೆ ಬೇರಿಂಗ್ ಗಾಡಿಲಿ ಹೋಗಿ, ಸೈಕಲ್ ಅಲ್ಲಿ ಹೋಗಿ, ಆಮೇಲೆ ಏನೇನ ಇಟ್ಟು ಅದ್ರ ಮೇಲೆ ಬಿಡಿ ಆ ಬದನೆಕಾಯಿನ ಎಲ್ಲೆಲ್ಲಿ ಇಟ್ಟಿದೀವಿ, ಏನೇನ್ ಮಾಡಿದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತು. ಆಗ ಬದನೆಕಾಯಿ ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ಬದನೆಕಾಯಿಗೆ ವ್ಯಾಲ್ಯೂ ಕಟ್ತಾರೆ. ನಾವು ಅವಾಗ ಬದನೆಕಾಯಿನೇ ಒಂದು ಮುಂದೆ ಇಟ್ಕೊಂಡು ಪಕ್ಷ ಮಾಡಿದೀವಿ. ನಮ್ ಬದನೆಕಾಯಿ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೇ ಒಂದು 50 ವರ್ಷದ ಇತಿಹಾಸ ಇದೆ ಬದನೆಕಾಯಿ. ನೀವು ಬೆಳೆಸ್ಕೊಂಡ್ ಬಂದಿದೀವಿ. ಈಗ ಸುಟ್ಟೋಗಿರೋ ಬದನೆಕಾಯಿ ತರ ಆಗಿದೆ. ಯಾಕಂದ್ರೆ ಈಗ ಪಕ್ಷ ಬೆಳೆಸ್ಕೊಂಡು ಹೋಗಕ್ ಆಗಲ್ಲ ಸ್ವಾಮಿ, ನಮಗೆಲ್ಲ ವಯಸ್ಸಾಯ್ತು. ಪಕ್ಷ ಬೆಳೆಸ್ಕೊಂಡು ಹೋಗೋದು ಕಷ್ಟ ಆಗಿದೆ ಈಗ. ನಾನೀಗ ಮೆಣಸಿನಕಾಯಿ ಪಕ್ಷದವ್ರಿಗೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಹೇಳಿ, ನೀವು ಬೆಳೆದು ಬಂದ ದಾರಿ ಒಂಚೂರು ವೀಕ್ಷಕರಿಗೆ. ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಗೆ ಈ ಚಾನೆಲ್ ಅವರು ಏನ್ ಸಂದರ್ಶನ ಕರ್ತಿದ್ದಾರೆ, ನಿಮ್ಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ, ನನ್ನ ಪಕ್ಷ ಅಲ್ಲ, ನಮ್ಮ ಪಕ್ಷ ಈ ಮೆಣಸಿನಕಾಯಿ ಪಕ್ಷದ ಬಗ್ಗೆ ಒಂದೆರಡು ಮಾತಾಡ್ಬೇಕು. ನಾವು ಮೀಡಿಯಾದವರೇ ಮೊದ್ಲಿಗೆ ಬೋಂಡ ಮೆಣಸಿನಕಾಯಿ ಬೆಳಿತೀವಿ. ಅದ್ ಗೊತ್ತಲ್ಲ, ಇಷ್ಟು ಬೋಂಡ ಮಾಡೋಂಥದ್ದು. ನೋಡ್ರಿ, ಮಧ್ಯದಲ್ಲಿ ಆ ಹೂ ಅನ್ಬಾರ್ದು. ನಿಮ್ಗೆ ಅವಕಾಶ ಕೊಟ್ಟಿದ್ರು, ನಿಮ್ಗೆ ಅವಕಾಶ ಕೊಟ್ಟಿದ್ರು, ಈಗ ನಮ್ಗೆ ಕೊಟ್ಟಿದ್ದಾರೆ. ಇರ್ಬೇಕು. ಅಲ್ಲ, ಒಂದ್ ನಿಮಿಷ ನಿಮ್ಗೆ ಅವಕಾಶ ಕೊಡ್ತೀನಿ, ಮಾತಾಡಿ. ಇದು ನಾವು ಮೊದ್ಲು ಬೋಂಡ ಮೆಣಸಿನ್ಕಾಯಿ ಬೆಳ್ತಿದ್ದು. ಇವ್ರೆ ಬೋಂಡ ಮೆಣಸಿನ್ಕಾಯಿ ಇದ್ದಕ್ಕಿದ್ದ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ತರ ಆಗೋಯ್ತು. ಅದಕ್ಕೆ ನೀರ್ ಸಾಲಿಲ್ವೋ ಅಥವಾ ನಾವು ಅದಕ್ಕೆ ಕೊಟ್ಟಿರ್ತಕ್ಕಂತ ಕೆಲವು ಲವಣಾಂಶಗಳು ಪೋಷಕಾಂಶಗಳು ಕಡಿಮೆ ಆಯ್ತೋ ಏನೋ ಗೊತ್ತಿಲ್ಲ. ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಬೆಳೆಯಕ್ ಶುರು ಮಾಡುದು. ಹೆಂಗು ಚಿಕ್ಕದಾಯ್ತಲ್ಲ ಅಂತ. ಅದು ಬರ್ತಾ ಈ ಗುಂಟೆ ಮೆಣಸಿನ್ಕಾಯಿ ಇರ್ತದಲ್ಲ, ರೌಂಡ್ಗೆ ಚೀಟ್ಕೊಂಡು ಹಂಗ ಆಗೋಯ್ತು. ಅದನ್ನ ಬಿಟ್ಟು ಆಮೇಲೆ ಹಸಿರು ಮೆಣಸಿನ್ಕಾಯಿ ಬೆಳೆಯಕ್ ಶುರು ಮಾಡು. ಅದು ಈಗ ಚಿಕ್ಕದಾಗ್ಬಿಟ್ಟು ಈಗ ಜೀರಿಗೆ ಮೆಣಸಿನ್ಕಾಯಿ ಆಗ್ಬಿಟ್ಟಿದೆ. ನನ್ನ ಪಕ್ಷದ ಬಗ್ಗೆ ಹೇಳ್ತಿದ್ದೀನಿ. ನಾವು ಕಷ್ಟಪಟ್ಟು ಮಾಡಿರೋ ಈ ಮೆಣಸಿನ್ಕಾಯಿ ಬಗ್ಗೆ ಹೇಳ್ತಿದ್ದೀನಿ. ಬದನೆಕಾಯಿ ಪಕ್ಷದವ್ರಿಗೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ನಗಡ ಅಂತದೇನಿಲ್ಲ. ಜೀರಿಗೆ ಮೆಣಸಿನಕಾಯಿ ಅಂದ್ರೆ ಅಷ್ಟು ಸ್ಟ್ರಾಂಗ್ ಇದೆ. ಆದ್ರೆ ಮೆಣಸಿನಕಾಯಿ ಏನೇನ್ ನೋಡ್ರಿ, ಜಿಂಕ ಬೋರಿಗ ಆಂಕರ ಹೆಚ್ಚ ಅಂತಾರೆ. ಅದು ಜೀರಿಗೆ ಮೆಣಸು. ಅದೇ ನಮ್ ಪಕ್ಷ ಮೆಣಸಿನಕಾಯಿ ಪಕ್ಷ. ಮೆಣಸಿನಕಾಯಿ ಈಗ ಅವ್ರಿಗೇನಾಗಿದೆ, ಬದನೆಕಾಯಿ ಪಕ್ಷವನ್ನ ಸೋಲ್ಸಿ ಮೆಣಸಿನಕಾಯಿ ಪಕ್ಷ ಬಂದಿದೆ. ಅವ್ರಿಗೆ ಮೆಣಸಿನಕಾಯಿ ಇಟ್ಟಾಗ ಆಗಿದೆ. ಅವ್ರ ಮೆಣಸಿನಕಾಯಿ ನಮ್
ಬದ್ನೆಕಾಯಿ ಇಟ್ಟಂಗಾಗಿದೆ. ಅವ್ರದ್ದು ಹಂಗಾಗಿದೆ. ಇಲ್ಲ ಇಲ್ಲ ಇಲ್ಲ, ಗೆದ್ದು ಬಂದಿರೋರು ನಾವು. ವಿರೋಧ ಪಕ್ಷದಲ್ಲಿ ಕೂತಾರ ಅವರು, ಅವ್ರ ಬದ್ನೆಕಾಯಿಗೆ ನಮ್ ಮೆಣಸಿನ್ಕಾಯಿ ಇಟ್ಟಂಗಾಗಿದೆ ಅವ್ರಿಗೆ. ಈಗ ಒಂದ್ ನಿಮಿಷ, ಈಗ ಒಂದು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಲ್ಲಿ ಮಿಂಡ್ರಿ ಹಳ್ಳಿಲಿ ರೋಡ್ ಏನು ಕಾಮಗಾರಿಗೆ ಏನಿದೆ ಅದ್ರಲ್ಲಿ ಏನಾಗಿದೆ ಅಂದ್ರೆ ನಿಮ್ಮ ಕಾರ್ಯಕರ್ತರು ಇವರು ಜಲ್ಲಿ ಕದ್ದಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಇವ್ರ ಕಾರ್ಯಕರ್ತರು ನೀವು ಮರಳು ಕದ್ದಿದ್ದೀರಾ ಅಂತ ಆರೋಪ ಮಾಡ್ತಾರೆ. ಇದಕ್ಕೆ ಏನ್ ಹೇಳ್ತೀರಾ? ನೋಡಿ, ನಮ್ಮ ಪಕ್ಷ ಇರುವಾಗ, ನಮ್ಮ ಸರ್ಕಾರ ಇರುವಾಗ ಅದೇ ಬದ್ನೆಕಾಯಿ ಮಿಂಡ್ರಿ ಹಳ್ಳಿ ಆ ಕಡೆ ಪಕ್ಕದಲ್ಲಿ ಇವರಿಗೆ ಮಿಂಡ್ತಿ ಹಳ್ಳಿ ಸೇರ್ತದೆ, ನಮಗೆ ಮಿಂಡ್ರಿ ಹಳ್ಳಿ. ಮಿಂಡ್ರಿ ಹಳ್ಳಿಲಿ ನಾವೇನ್ ಮಾಡಿದ್ವು, ಅಭಿವೃದ್ಧಿ ಮಾಡ್ಬೇಕು ಅಂತ ರೋಡಿಗೆ ಮರಳು ಮತ್ತೆ ಜಲ್ಲಿ ತಂದು ಹಾಕಿಟ್ಟಿದ್ದು, ಜಲ್ಲಿ ತಂದು ಇಟ್ಟಿದ್ದು. ಇದೇನಾಗಿದೆ ಅಂದ್ರೆ ನಮ್ದು ಕೆಲಸಗಾರ ಸಿಗ ಒಂದು ಒತ್ತಡದಲ್ಲಿ ಕೆಲಸಗಾರ ಸಿಗಲಿಲ್ಲ, ಸ್ಥಗಿತವಾಗಿತ್ತು. ನಮಗೆ ಸ್ವಲ್ಪ ಪೇಮೆಂಟ್ ಬಂದಿರ್ಲಿಲ್ಲ ಸರ್ಕಾರದಿಂದ, ಏನೋ ಒಂದು ವಾದ ನಡೀತಾ ಇತ್ತು. ಮತ್ತೆ ಅಲ್ಲಿ ಅದು ಸುಮಾರು ನಮ್ಮ ಕೇಂದ್ರ ಸರ್ಕಾರದಿಂದ ನಾವು ಅದನ್ನ ಜಾರಿಗೆ ತಗೊಬಂದು ಇನ್ನೇನ್ ಮಾಡ್ಬೇಕು. ಇಲ್ಲ ಇಲ್ಲ ಇಲ್ಲ, ನಮ್ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅವಾಗ ನಮ್ಗೆ ಕೇಂದ್ರದಲ್ಲಿದ್ದಾಗ ಇವ್ರು ಏನ್ ಮಾಡಿದಾರೆ, ಈ ಕೇಂದ್ರ ಸರ್ಕಾರ ಇವ್ರದ್ದು ಮೆಣಸಿನಕಾಯಿ ಪಕ್ಷ. ಹೌದು, ಇಲ್ಲ ಇವ್ರದ್ದು ರಾಜ್ಯ ಸರ್ಕಾರ ಇದ್ದಿದ್ದು, ನಮ್ದು ಕೇಂದ್ರ ಸರ್ಕಾರ ಇದ್ದಿದ್ದು. ಕೇಂದ್ರದಲ್ಲಿ ನಾವೇನ್ ಮಾಡಿದ್ವಿ, ಕೇಂದ್ರದಿಂದ ಯೋಜನೆ ತಂದಿದ್ದ ನೇರವಾಗಿ. ಆಯ್ತಾ, ನಮ್ದು ಇಲ್ಲಿ ನಮ್ ಪಕ್ಷ ಇತ್ತು ಇಲ್ಲಿ, ಆಯ್ತಾ, ಇಲ್ಲಿ ರಾಜ್ಯ ಸರ್ಕಾರದಲ್ಲಿ. ಇಲ್ಲಿ ಏನಾಯ್ತು, ಮರಳು ಮತ್ತೆ ಜಲ್ಲಿನ ತಂದು ಹಾಕಿದ್ದು. ನಮಗೆ ವ್ಯವಸ್ಥೆ ಇಲ್ಲದೆ ಅದ್ ಹಂಗೆ ಸ್ಥಗಿತಗೊಳ್ಳಿತ್ತು. ಜಲ್ಲಿ ಏನಾಯ್ತು ಹೇಳ್ತೀನಿ. ನಮ್ದು 2 ವರ್ಷ ಆಗಿದ ತಕ್ಷಣ ನಂದು ಮತ್ತೆ ಎಲೆಕ್ಷನ್ ಸ್ಟಾರ್ಟ್ ಆಯ್ತು. ಎಲೆಕ್ಷನ್ ಸ್ಟಾರ್ಟ್ ಆಯ್ತು. ಈ ಎಲೆಕ್ಷನ್ ಸ್ಟಾರ್ಟ್ ಆಗುವಾಗ ಏನಾಯ್ತು, ಇವ್ರು ಮೆಣಸಿನಕಾಯಿ ಪಕ್ಷ ಅಂದ್ರಲ್ಲ, ಇವ್ರದ್ದು ಜೀರಿಗೆ ಮೆಣಸಲ್ಲ, ಅದನ್ನ ಕಾಲಲ್ಲಿ ತುಣಬೇಕು. ಈ ಜೀರಿಗೆ ಮೆಣಸಿನ ಹಿಂಗೆ ಪಕ್ಕನಂಗೆ ಅಷ್ಟು ವಿವರ ಮಾಡಿದಾರೆ ನಮ್ನ. ಏನ್ ಮಾಡಿದಾರೆ ಅಂದ್ರೆ ಸಲ ನಾವು ಅಭಿವೃದ್ಧಿಗೆ ದುಡ್ಡು ತಗೊಂಡ್ಬಂದು ಇಟ್ಕೊಂಡಿವಿ. ಇವ್ರು ಅಂಚೆ ತಗೊಂಡ್ ಇಟ್ಟಿದ್ದು ದುಡ್ಡು ಹಂಚಕ್ಕಲ್ಲ, ಬರ್ಬೇಕು ಅಂತ ಅಭಿವೃದ್ಧಿ ಏನಿಲ್ಲ ಇವ್ರದ್ದು. ನಮ್ ಪಕ್ಷ ಸೋತು ಇವ್ರ ಪಕ್ಷ ಮರಳು ಕದಿಯವರು, ರೋಡಲ್ಲಿ ಹಾಕಿರೋ ಮರಳು ಕದಿಯವರು. ಇವ್ರು ಜಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಇವ್ರು ಇದೇ ಮೆಣಸಿನಕಾಯಿ ಪಕ್ಷದವ್ರು ಜಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಹೌದು ಸ್ವಾಮಿ, ಜಲ್ಲಿ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಅಭ್ಯರ್ಥಿ ನೋಡಿ ಅಣ್ಣ ಹಿಂಗಾಗಿದೆ ಅಂತ ಮಾಡೋದು. ಸರಿ, ನೀನ್ ಜಲ್ಲಿ ತಗೊಂಡು ಹೋದ್ರಲ್ಲ, ಜಲ್ಲಿ ಇಲ್ದಿದ್ಮೇಲೆ ಮರಳಿ ಅಂತ ತಗೊಬಂದು ಜಲ್ಲಿ ನಾವು ಕದಿಲಿಲ್ಲ. ಇವ್ರ ಕಾರ್ಯಕರ್ತರೆ ರೋಡಿಗೆ ಹಾಕಿದ್ರು ಜಲ್ಲಿ ಒಟ್ಟಿ ಅದನ್ನ ಕೆರ್ದು ರಾತ್ರಿ ಮಾಡಿ ತಗೊಂಡೋಗಿದ್ದಾರೆ ಸ್ವಾಮಿ. ಇಲ್ಲ, ಖಂಡಿತ ಇಲ್ಲ. ಅಲ್ಲ, ಇದು ಏನಂದ್ರೆ ಇವ್ರ ಪಕ್ಷ ಅಧಿಕಾರಕ್ಕೆ ಬಿತ್ತಲ್ಲ, ಆ ಸಂದರ್ಭದಲ್ಲಿ ಇವರು ಕಣ್ಕಟ್ರು ನೋಡ್ರಿ, ಇವರು ಕಣ್ಕಟ್ರು ಕೆಲಸ ಕೊಟ್ಟಿದ್ದಲ್ಲ, ಕೆಲಸ ಕೊಟ್ಟಿದ್ರು ನೋಡಿ ಸರ್. ಅವರು ಕೆಲಸ ಮಾಡಿಲ್ಲ, ಅವ್ರಿಗೆ ಪರ್ಸೆಂಟೇಜ್ ಕೊಡ್ಲಿಲ್ಲ, ಪರ್ಸೆಂಟೇಜ್ ಎಲ್ಲ ಮೀಡಿದ್ದಾರೆ. ಇವ್ರ ತರ ನಾವು ಧರ್ಮಸ್ಥಳದ ಫೋಟೋ ತಗೊಂಡ್ ಬಂದು ದುಡ್ಡು ತಗೊಬಂದು ಪ್ರಮಾಣ ಮಾಡಿ ಓಟ್ ಹಾಕ್ತಾರೆ. ಇಲ್ಲ, ಇದು ಹಾಕ್ಕೊಳ್ಳಲ್ಲ. ಪಾಪ ಜನರನ್ನ ಬಡವರಿಗೆಲ್ಲ ಕೋಳಿ, ಕುರಿ ಮಾಂಸ, ಬ್ರಾಂಡಿ, ವಿಸ್ಕಿ ಕೊಟ್ಟು ಈ ಕಡೆಯಿಂದ ಓಟ್ ತಗೊಂಡ್ರು. ಇವ್ರು ಫೋಟೋ ಬೇರೆ ಇಲ್ಲ. ಒಂದು ನನ್ಗೆ ಮನವರಿಕೆ ಏನಾಗಿದೆ ಅಂದ್ರೆ, ನೀವು ಜಲ್ಲಿ ತಗೊಂಡೋಗಿದ್ದು, ನೀವು ಮರಳು ತಗೊಂಡೋಗಿದ್ದು, ಅವ್ರನ್ನ ಕೇಳಿ 2 ಜನ ಸೇರಿ ಈಗ ಇಡೀ ರಸ್ತೆನ ಆ ಕಡೆ ಗುಂಡಿ ಮಾಡಿಲ್ಲ. ಇಲ್ಲ ಇಲ್ಲ, ನಮ್ ಪಕ್ಷ ಬಂದ್ಮೇಲೆ ಇವ್ರ ಪಕ್ಷ ಯಾವುದೇ ಕೆಲಸನ ಮಾಡಿರ್ಲಿಲ್ಲ. ನಮ್ ಪಕ್ಷ ಬಂದ್ಮೇಲೆ ನಮ್ಮ ಪಕ್ಷದವರು ಇವ್ರ ಇವತ್ತಿಗೆ ಒಂದೇ ಒಂದು ಇದಕ್ಕೆ ತನಿಖೆ ಮಾಡ್ಬೇಕು. ಇಲ್ಲ ಇಲ್ಲ, ನೋಡಿ, ನಾವು ಅಭಿವೃದ್ಧಿಯಲ್ಲಿ ರೋಡಿನ ಸಮೇತ ನಾಯಿ ಒಂದೇ ಒಂದು ಪಕ್ಷದಲ್ಲಿ ನ್ಯಾಯ ಮಾಡಿದ್ರೆ ನಾವು ಅವ್ರು ಮಾತಾಡಕ್ ಬಿಡಕ್ಕೆ ಅವಕಾಶ ಕೊಡೋಣ. ನೋಡಿ, ಇವ್ರ ಪಕ್ಷದಲ್ಲಿರೋತ್ತಿಗೆ ಒಂದೇ ಒಂದು ಬೀದಿ ನಾಯಿಗಳು ಇರ್ಲಿಲ್ಲ.
ನಾವು ಪಕ್ಷಕ್ಕೆ ಅಧಿಕಾರಕ್ಕೆ ಬಂದ ತಕ್ಷಣ ನೋಡಿ ನಮ್ದು ಮುಖ್ಯ ರಸ್ತೆಯಲ್ಲಿ ಎಷ್ಟು ಬೀದಿ ನಾಯಿಗಳು ಓಡಾಡ್ತಿದಾವೆ ಅವನ್ನ ಅಭಿವೃದ್ಧಿ ಪಡಿಸಿದೀವಿ ನಾವು. ನಾವು ಅಭಿವೃದ್ಧಿ ಪಡಿಸಿದೀವಿ. ಇವ್ರು ಹೇಳ್ತಾರೆ ಗಣ್ಣಾಯಿ ಅಭಿವೃದ್ಧಿ ಪಡಿಸಿರೋದು ಇರ್ಬೋದು. ಇಲ್ಲ, ನಾಯಿನ ಇವ್ರು ಯಾವುದೇ ಕಾರಣಕ್ಕೂ ನಾಯಿನ ಅಲ್ಲಿ ಸಂಪಾದನೆ ಮಾಡಿದೆ ಗಂಡು ನಾಯಿಗಳು, ಆಯ್ತಾ? ನಾಯಿಗೂ ಇಲ್ಲ ಅವ್ರಿಗೆ ಓಡಾಡಕ್ಕೆ ರಸ್ತೆ ಮಾಡ್ಕೊಟ್ಟಿದೀವಿ. ನಾಯಿಗಳು ಅಭಿವೃದ್ಧಿ ಮಾಡಿದ್ದು ಇವ್ರು ಇರ್ಬೋದು, ಅದನ್ನ ಇವ್ರು ರಫ್ತಾಗಿ ಕೋಳಿ ಮಾಂಸ ಅಂತಾರ ನಾಯಿನ ಕರೆದು ಸೇಲನ್ನು ಮಾಡಿದ್ದಾರೆ. ಏನ್ರಿ ಇದು ಸೇಲು ಮಾಡಿದ್ದಾರೆ ಇವ್ರು. ಇಲ್ಲ ಇವ್ರು ಅವ್ರ ಪಕ್ಷ ಒಂದ್ ನಿಮಿಷ ಹೇಳಿ. ಈಗ ನಾಯಿನ ಕಡಿದು ನೀವು ಮಟನ್ ಆಗಿ ಎಲ್ಲ ಕಡೆ ಸೇಲ್ ಮಾಡ್ತಾ ಇದೀರಿ ಅಂತ ನೇರವಾಗಿ ಆರೋಪ ಮಾಡ್ತೀವಿ. ಇದು ಸುಳ್ಳು. ಹೇಳ್ತೀರಿ ಅವರ ಅಧಿಕಾರದಲ್ಲಿ ಒಂದು ನಾಯಿ ಇರ್ಲಿಲ್ಲ ಮೀಡಿಯಾದವ್ರೆ. ಕಾರಣ ಏನು? ಚೀನಾಕ್ಕೆ ರಫ್ತು ಮಾಡ್ತಿದ್ರು ಇವರು. ಏನ್ರಿ ಇದು ಇಲ್ಲಿ ನೋಡಿ ನಾಯಿಗಳೇ, ಬದನೆಕಾಯಿ ಪಕ್ಷದ ನಾಯಿಗಳು ಅದಕ್ಕೆ ಆಗ್ಲೇಬೇಕು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವು ಸೋತಿದೀವಿ ಅಂದ ತಕ್ಷಣ ನಮ್ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದಾರೆ ಇವರು. ಯಾವುದೇ ಕಾರಣಕ್ಕೂ ನಾವು ಚೀನಾಗೆ ರಫ್ತು ಮಾಡಿಲ್ಲ. ನೋಡಿ ವಿಡಿಯೋ ತೆಗೆದು ನೋಡಿ, ಚೀನಾದ ನಿಮ್ದು ರಸಲೀಲೆ ಗೊತ್ತಿಲ್ವಾ ನಮಗೆ? ನಮ್ಮ ಇದೆ, ವಿಡಿಯೋ ಇದೆ, ಹೊರಗಾಕದ್ರೆ ಇದು ಮಹಾನ್ ಸುಳ್ಳು. ನಾವು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅಥವಾ ಯಾವುದೇ ಅನಾಚಾರ ಮಾಡಿಲ್ಲ. ಇವ್ರಿದೆ ಮೀಡಿಯಾದವ್ರೆ ಎಲ್ಲ ಬದನೆಕಾಯಿ ಪಕ್ಷದ್ದು ಪಕ್ಷದ್ದು ಎಲ್ಲ ಇದ್ರಲ್ಲಿ ಮೀಡಿಯಾ ಕೊಡಿ. ನಾವು ಖಂಡಿತ ಇಲ್ಲ, ಮೀಡಿಯಾಕ್ಕೆ ಕೊಡುವಂತ ಟೈಮ್ ಬದನೆಕಾಯಿ ಪಕ್ಷಕ್ಕೆ ಸಮೇತ ಇದೆ. ಇಲ್ಲಿ ಬದನೆಕಾಯಿ ಪಕ್ಷ ಇಲ್ಲಿ ಮನೆಗೆ ತೆಗಿತೀರಂತ ಬರ್ಬೇಡಿ, ಇಲ್ಲಿ ಮಾತನಾಡ್ತಾ ಇರೋದು ಅಲ್ಲ. ಯಾರು ಬರೋದಿಲ್ಲ, ಇದು ಮೀಡಿಯಾ ಅಭಿಮಾನಿಗಳು ಏನ್ ಟೆನ್ಷನ್ ಮಾಡ್ಬೇಡಿ. 7 ಜನ ಇದ್ದಾರೆ, ತೊಂದರೆ ಇಲ್ಲ. ಮತ್ತೆ ನಿಮಗೆ 7 ಜನ, ನಮ್ಗೆ ಮಿಷಿನ್ ಗನ್ ಮ್ಯಾನ್ಗಳೇ ಬೇಕಾದ್ರೆ ಮಿಷನ್ ಗನ್ ನನ್ನ ಹತ್ರ ನಮ್ಮ ಹತ್ರನೂ ಇದೆ. ಬದನೆಕಾಯಿ ಇರೋದು ನಮ್ಮ ಹತ್ರ ಮಿಷನ್ ಗನ್. ಮೆಣಸಿನ್ಕಾಯಿ ಇಟ್ಟು ಮೀಡಿಯಾದ ಎದುರು ತುಂಬಾ ಜನ ನೋಡ್ತಿದಾರೆ ಅನ್ನೋ ಕಾರಣಕ್ಕೆ ನಮ್ಮ ಪಕ್ಷದ ಕೆಲವು ವಿಷಯಗಳನ್ನ ಹೇಳ್ತಾ ಇಲ್ಲ. ಒಂದ್ ನಿಮಿಷ, ಈಗ ನಿಮ್ಮ ರಾಸಲೀಲೆ ಅವ್ರ ಹತ್ರ ಇದೆ ಅಂತ ಇದ್ದಾರೆ. ಏನಕ್ಕೆ ಇಲ್ಲ ಪಾಪಿಗಳು ಕರೆದು ಬಿಟ್ಟು ಈ ತರ ಬರ್ದಿತ್ತು ನಮಗೆ. ಅಳ್ಬೇಡಿ. ನನ್ನ ಹೆಂಡತಿನ ಬರ್ದಿಲ್ಲ, ನನಗೆ ಈ ತರ ನಾಯಿ ಬರ್ದಂಗ್ ಬರ್ಬಿಟ್ರು. ನಾಯಿಗಳಿಲ್ಲ ನಾಯಿ ತರ ಹೊಡಿಯೋದಿದ್ರಿ. ಇವ್ರದ್ದು ಇವ್ರು ಅಳೋ ಪಕ್ಷ, ಅಳೋದ್ರಿಲ್ಲೇ ಓಟ್ ತಗೊಳ್ಳೋದು ಇವ್ರು. ನಿಮ್ಮ ಈ ಅನುಕಂಪಕ್ಕೆ ಯಾರು ಓಟ್ ಹಾಕಲ್ಲ. ಅಭಿವೃದ್ಧಿ ಮಾಡ್ರಿ, ಅಭಿವೃದ್ಧಿ ಮಾಡಿ. ನಿಮ್ಮ ಅನುಕಂಪಕ್ಕೆ ಯಾರು ಓಟ್ ಹಾಕಲ್ಲ. ಇಷ್ಟು ತನಕ ಯಾರು ಏನು ಎಂದಿರ್ಲಿಲ್ಲ. ನಾಯಿ ಬರ್ದಂಗ್ ಬಿಟ್ರೆ ಯಪ್ಪ. ನಾಯಿ ಮಾರಾಟ ಮಾಡಿದವ್ರಿಗೆ ಇನ್ನಂಗ್ ಹೊಡಿಬೇಕು, ನಾಯಿ ತರನೇ ಹೊಡಿಬೇಕು. ನಾಯಿ ಬಿರಿಯಾನಿ ಮಾಡಿ ಪಾಪದವ್ರಿಗೆ ಹಿಡ್ತೀರಿ, ಪಾಪದವ್ರಿಗೆ ತಿಂತೀರಿ ನಾಯಿ ಬಿರಿಯಾನಿ ಮಾಡಿ. ರಿಕ್ವೆಸ್ಟ್, ಈ ಮೀಡಿಯಾದಲ್ಲಿ ನಮ್ ನೋಡಿದ್ರೆ ಮರ್ಯಾದೆ ಹೋಗ್ತದೆ. ಇದೊಂದ್ ಸ್ವಲ್ಪ ಕಟ್ ಮಾಡಿ ಯಾರಿಗೂ ಹೇಳ್ಬೇಡಿ. ಅವ್ರ ಬದ್ನೆಕಾಯಿನ ಕಟ್ ಮಾಡಿ ಮೊದ್ಲು, ಅವ್ರ ಪಕ್ಷನ ಬಿಸಾಕಿ ಇನ್ಯಾವತ್ತು ಬರ್ಬಾರ್ದ ಪಕ್ಷ. ನೋಡಿ ವೀಕ್ಷಕರೇ, ಈ ರಾಜಕೀಯ ಪುಡಾರಿಗಳದ್ದು ಇದೇ ತರ. ಇವ್ರ ಅಭಿವೃದ್ಧಿ ಬಿಟ್ಟು ಇವರು ಜನಗಳ ಅಭಿವೃದ್ಧಿ ಕಡೆ ಗಮನ ಕೊಡೋದಿಲ್ಲ. ಇವ್ರನ್ನ ಆಯ್ಕೆ ಮಾಡೋದಿಗೆ
ನೋಡ್ಬಿಟ್ಟು ಒಳ್ಳೆ ವ್ಯಕ್ತಿಗಳನ್ನ ಮಾತ್ರ ಆಯ್ಕೆ ಮಾಡಿ, ಅವಾಗ ಮಾತ್ರ ಸದೃಢವಾದ ಆ ರಾಜ್ಯವನ್ನು ದೇಶವನ್ನು ಕಟ್ಟೋಕೆ ಸಹಾಯ ಆಗುತ್ತೆ ಅಂತ ಹೇಳಿ ಈ ಮೀಡಿಯಾದವ್ರು ನಮ್ನ ಕಳ್ಬಿಟ್ಟು ಇವ್ರು ನಮ್ನ ಮರ್ಯಾದೆ ಸಿಕ್ಬಿಟ್ರು. ಇವ್ರು ಮೀಡಿಯಾದವ್ರು ಸಂತಾನಕಲ್ಲೇ ಮೆಣಸಿನ್ಕಾಯಿ